ಸ್ವಲ್ಪ ತಡವಾಗಿ ಬಂದು, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ತಡವಾಗಿ ಬಂದು. ಆ್ಯಕ್ಚುಲಾಗಿ ನಾವು ಸ್ವಲ್ಪ ಬೇಗನೆ ಬಂದಿದ್ರೆ ಎಲ್ಲರ ಮುಖಗಳನ್ನೂ ಚೆನ್ನಾಗಿ ನೋಡ್ಬೋದಾಗಿತ್ತು. ನಾವು ಕರೆಕ್ಟಾಗಿ ನೋಡೋಕ್ಕಾಗ್ತಿಲ್ಲ, ಹಿಂದೆ ಕೂತಿರೋರು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇನ್ನೊಂದು ಸಲ ಡೇಗೆ ಬರ್ತೀವಿ, ಯಾವತ್ತಾರು ಒಂದ್ಸತಿ ಬೆಳಗ್ಗೆ ಬಂದು ಇನ್ನೆಲ್ಲ ನೋಡ್ತೀನಿ ಖಂಡಿತ. ಯಾಕಂದರೆ ಸ್ವಲ್ಪ ಲೇಟ್ ಆಗೋಯ್ತು ನಾವು ಅಲ್ಲಿಂದ ಹೊರಟಿದ್ದು ಹೊಸನಗರದಿಂದ. ಜೀವ ಎಲ್ಲ ಕೊಡಬೇಡಪ್ಪ, ಜೀವ ಯಾವಾಗಲೂ ಯಾರಿಗೂ ಇಲ್ಲ. ಒಂದು ನಿಮಿಷ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಜೀವಂತವಾಗಿರಬೇಕು. ಇಲ್ಲ 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 ನಿಮ್ಮ ತಾಯಿಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ, ನಿನ್ನ ತಂಗಿಗೋಸ್ಕರ, ಎಲ್ಲರಿಗೋಸ್ಕರ ಬದುಕಿರಬೇಕು. ನಿಮ್ಮ ಸ್ನೇಹಿತರಿಗೋಸ್ಕರ ಬದುಕಿರಬೇಕು. ಬದುಕು ಅಷ್ಟು ಈಸಿಯಾಗಿ ಸಿಗಲ್ಲ. ಅದು ಇರ್ಬೇಕಾದ್ರೆ ಅನುಭವ ಕೇಳು. ಫಸ್ಟ್ ಕೇಳು, ಕೈ ಬಿಡು, ನೀನು ಕೈ ಬಿಡು, ಕೇಳು, ಫಸ್ಟ್ ಕೇಳು. ಜೀವನ ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು. ಯಾವಾಗಲೂ ಜೀವನ ಹಿಡಿದಿಟ್ಕೋಬೇಕು, ಗೊತ್ತಾಯ್ತಾ? ಯಾವಾಗ ಹಂಗೆ ಮಾತಾಡಬಾರ್ದು. ಜೀವ ಕೊಡೋದಲ್ಲಮ್ಮ. ಹಲೋ, ಬಿಡಿ 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 ಇವರೇ, ಬಿಡಿ 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 ಇವರೇ, ಬಿಡಿ ಬಿಡಿ ಬಿಡಿ. ಯಾವಾಗ್ಲೂ ಜೀವಾಗಿಂತ ಏನು ಗೊತ್ತಮ್ಮ, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಷ್ಟೆ. ಅರ್ಥ ಮಾಡ್ಕೊಂಡ್ರೆ ಸಾಕು. ಅದು ಪ್ರೀತಿ ಇರಬೇಕು. ಆ ವಿಶ್ವಾಸ ಇಟ್ಕೊಂಡೆ ನಾವು ಇವತ್ತು ಬಂದಿದ್ದೀವಿ. ಇವಾಗ ಗೀತಾ ನನ್ನ ಹೆಂಡತಿ, ರಾಜ್ಕುಮಾರ್ ಸೊಸೆ ಅನ್ನೋದಕ್ಕಿಂತ ನಿಮ್ಮೂರು ಮಗಳು, ನಿಮ್ಮ ಮಗಳು, ಅದು ನಿಮ್ಮ ತಂಗಿ, ನಿಮ್ಮ ಅಕ್ಕ, ಎಲ್ಲರೂ ನೀವು ಅವ್ರನ್ನ ಗೆಲ್ಲಿಸ್ಬೇಕಾದ ನಿಮ್ಮ ಜವಾಬ್ದಾರಿ. ನನ್ನ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಾನು ಸಾಥ್ ಕೊಡೋಕೆ ಬಂದಿದ್ದೀನಿ ಅಷ್ಟೇ. ನನ್ನ ಕರ್ತವ್ಯನ ಮಾಡ್ತಿದ್ದೀನಿ ಗಂಡನಾಗೆ. ನೀವೆಲ್ಲರೂ ಸೇರಿ ಹೆಂಗೆ ನೀವೆಲ್ಲರೂ ಪ್ರೀತಿಸ್ತಿರೋ ಅದೇ ರೀತಿ ಒಂದು ಸತಿ ಅವಕಾಶ ಕೊಟ್ಟು ನೋಡಿ ಅವ್ರು ಏನು ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಕರೆಕ್ಟ್ ಅಭ್ಯರ್ಥಿನ ನಾವು ಚೂಸ್ ಮಾಡಿದ್ದೀವಿ ಅಂತ. ನಿಮ್ಮ ಮನ್ಸಿಗೆ ಬರದೇ ಹೋದರೆ ನನ್ನ ಹೆಸರು ಶಿವಣ್ಣ ಅಂತ ಚೇಂಜ್ ಮಾಡ್ಕೊತೀನಿ, ಆಯಿತಾ? ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ, ನಾವು ಯಾವಾಗ ಮಾತು ಕೊಡ್ತೀವೋ ತಪ್ಪಲ್ಲ, ಯಾವಾಗಲೂ ಅದನ್ನು ಫಾಲೋ ಮಾಡ್ತೀವಿ. ಯಾಕಂದರೆ ನಾವು ಜನರಿಗೋಸ್ಕರ ಬಾಳಬೇಕು. ಜನರಿಗೋಸ್ಕರ ಬಾಳ್ಬೇಕು ನಾವು. ಯಾಕಂದ್ರೆ ಇವತ್ತು ನಾವೇನಾದ್ರು ಇಷ್ಟು ಮಟ್ಟಿಗೆ ನಾವು ಒಂದು ಸ್ಟಾರ್ಡಮ್ನ ಅನುಭವಿಸ್ತಿದ್ದೀವಿ ಅಂದರೆ ಅದರಲ್ಲಿ ನಿಮ್ಮ ಪ್ರೀತಿ, ವಿಶ್ವಾಸ, ಒಂದು ಕಾಣಿಕೆ ನಮ್ಗೆ ಕೊಟ್ಟಿರೋ, ಒಂದು ಪ್ರೇಮದ ಕಾಣಿಕೆ ಕೊಟ್ಟಿರೋದು ನೀವು. ಆ ಕಾಣಿಕೆನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅದನ್ನ ಪ್ರತಿರೂಪವಾಗಿ ನಾವು ಏನು ಮಾಡೋಕ್ಕಾಗುತ್ತೆ? ಈ ಒಂದು ಸೇವೆ ಅಂತ ಬಂದಾಗ ಅದಕ್ಕೊಂದು ಅವಕಾಶ ಬರುತ್ತೆ. ಆ ಅವಕಾಶ ಯಾಕಂದರೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಅವರು. ಶಕ್ತಿಧಾಮ ಅಲ್ಲಿ ಅಮ್ಮ ಬಿಟ್ಟೋಗಿದ್ದ ಕೆಲಸನ ಅವರು ಪ್ರೊಸೀಡ್ ಮಾಡ್ಕೊಂಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅದು ಮಾಡ್ತಾ ಹೋಗ್ತಾ ಇರ್ತಾರೆ. ಯಾತಿಗೆ ಮಾಡ್ತೀವಿ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ನಡೀತಾ ಇದೆ, 200 ಜನ ಮಕ್ಕಳು. ಅದೊಂದು ಅಷ್ಟು ಇಂಟ್ರೆಸ್ಟ್ ಇರ್ಬೇಕಾದ್ರೆ ಒಂದು ಪವರ್ ಅಂತ ಬಂದಾಗ ಏನು ಮಾಡ್ಬೋದು? ಪವರ್ ಅಂತ ಬರ್ಬೋದು, ಏನು ಮಾಡ್ಬೋದು? ಅದೇ ಪವರ್ ಅಂತ ಬಂದರೆ ಇನ್ನೂ ಪವರ್ಫುಲ್ಲಾಗಿ ಮಾಡ್ಬೋದು. ಆ ಪವರ್ ಬರೋಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ನೀವೆಲ್ಲರೂ ಸಹಕಾರ ಕೊಡ್ತೀರ ಅಂತ ನಂಬಿದ್ದೀನಿ. ಇನ್ನೊಂದ್ಸಲ ಬೆಳಗ್ಗೆ ಜಾವ ಬಂದು ನಿಮ್ಮನ್ನೆಲ್ಲ ನೋಡ್ತೀನಿ ಬೆಳಗ್ಗೆ ಟೈಮ್ಲಿ. ಯಾಕಂದರೆ ಇವಾಗ ಸರಿಯಾಗಿ ಕಾಣಿಸ್ತಿಲ್ಲ. ಆದ್ರೂ ಈ ಜನ ಸೇರಿ ನಿಮ್ಮ ಈ ಪ್ರೀತಿ ವಿಶ್ವಾಸ ತೋರಿಸಿದ್ದಕ್ಕೆ ನಮ್ಮ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ